ಇವತ್ತು ನಾವು ಕಗ್ಲಿಪುರದ ಕಾಲೋನಿಯಲ್ಲಿ ನಾವು ಇರ್ತಿದ್ದೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಏರಿಯಾಗಳನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಸೊ ಹಾಗೆ ಕ್ಲೀನ್ ಮಾಡೋದಷ್ಟೇ ಅಲ್ಲದೆ ಎಲ್ಲ ಒಂದು ಏರಿಯಾಗಳಿಗೂ ಸಹ ಸ್ಯಾನಿಟೈಸರ್ ಹಾಕುವಂತರ ಮುಖಾಂತರ ಹಾಗೆ ಔಷಧಿಗಳನ್ನ ಸಿಂಪಡಿಸುವ ಮುಖಾಂತರ ಇಲ್ಲಿನ ಏರಿಯಾಗಳನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಹಾಗಾದ್ರೆ ಇದನ್ನೆಲ್ಲರನ್ನೂ ಕ್ಲೀನ್ ಮಾಡಿಸ್ತಿರುವಂತ ಒಂದು ವ್ಯಕ್ತಿ ಯಾರು ಅಂತ ನಮಗೆ ನಿಜವಾಗ್ಲೂ ಅನ್ನಿಸ್ಬೋದು. ನಿಮಗೂ ಸಹ ಒಂದು ಪ್ರಶ್ನೆ ಬರ್ಬೋದು. ಸೊ ಹಾಗಾದ್ರೆ ಯಾರು ಅಂತ ನಾವೇ ತೋರಿಸ್ತೀವಿ, ಕಾಯ್ತಾ ಇರಿ. ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿರೋರು ಯಾರು ಅಂತ ಅಂದ್ರೆ ಸ್ವತಃ ಆ ಒಂದು ವ್ಯಕ್ತಿನೇ ಇವತ್ತು ನಮ್ಮ ಜೊತೆ ಇದ್ದಾರೆ. ಕಗ್ಲಿಪುರ ವಾರ್ಡಿನ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಿರುವಂತಹ KS ಪರ್ವೀಸ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಯಾವ ರೀತಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದೀರಾ ನಿಮ್ಮ ಒಂದು ಕಾಲೋನಿಯಲ್ಲಿ ಇವತ್ತು? ಮೊದಲನಾಗಿ ನಿಮ್ಮ ಚಾನಲ್ ಅವರಿಗೆ ನಮಸ್ಕಾರ ತಿಳಿಸ್ತೀನಿ. ಮತ್ತು ಈ ನಮ್ಮ ಕಾಲೋನಿ ಅಂತ ಮಾತ್ರ ಅಲ್ಲ, ನಮ್ಮ ಕಗ್ಲಿಪುರ ಜಿಲ್ಲಾ ಪಂಚಾಯಿತಿಗೆ 13 ಹಳ್ಳಿ ಬರ್ತವೆ. ಉದಿಪಳ್ಯ, ಹೂಬಿಚೂರಹಳ್ಳಿ, ಸಾಲುಂಸೆ, ಕಗ್ಲಿಪುರ ಕಾಲೋನಿ, ಉತ್ರಿ, ಬಾದೇಕಟ್ಟೆ, ದಿಣ್ಣೆಪಳ್ಯ, ಪರಡಿಪಳ್ಯ, ಗಾಂಧಿನಗರ, ಕಂತನಪಳ್ಯ ಅಂತ ಇಷ್ಟು ಹಳ್ಳಿಗೂ ಇದೇ ರೀತಿ ನಾವು ರೋಡ್ನ ತೊಳೆದು ಡ್ರೈನೇಜ್ಗಳೆಲ್ಲ ತೊಳೆದು ಆಮೇಲೆ ಅದ್ರ ಮೇಲೆ ಔಷಧಿ ಹೊಡೆದು ಅದ್ರ ಮೇಲೆ ಬ್ಲೀಚಿಂಗ್ ಪೌಡ್ರನ್ನ ಅಳವಡಿಸ್ತಾ ಇದ್ದೀವಿ. ಈ ಸದಸ್ಯರಾಗಿ ನಾವು ಇದರಲ್ಲಿ ಒಂದು 20 ಜನ ವರ್ಕರ್ಸ್ ಇದ್ದಾರೆ. ಮಿಕ್ಕಿದು ಫ್ರೆಂಡ್ಸು ಎಲ್ಲ ಸೇರಿ ನಮ್ಮ ಖರ್ಚಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದು ನಾವು ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಜನ ಇಲ್ಲಿಗಂಟ ಏನು ಈಗ ಕೊರೋನಾ ಅಂತ ಬಂದು ಒಂದು ಅಪ್ರಿಸಿದೆ. ಆ ಕೊರೋನಾ ಅನ್ನೋ ಒಂದು ಮಾತಲ್ಲಿ ಪ್ರತಿಯೊಬ್ಬರು, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಡಾಕ್ಟರ್ಸ್ ಆಗಿರ್ಬೋದು, ತಿರ್ಗಾ ಒಬ್ಬರು ನಮ್ಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು, ಮತ್ತು ನಮ್ಮ ಆಶಯ ಕಾರ್ಯಕರ್ತರು, ಮತ್ತು ಅಂಗನವಾಡಿ ಟೀಚರ್ಸು, ಪ್ರತಿಯೊಬ್ಬರೂ ರಾತ್ರಿಗಳು ದುಡಿತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಬರೀ ಸರ್ಕಾರನೇ ಮಾಡಲಿ ಅಂತ ಕಾಯ್ಕೊಂಡಿದ್ರೆ ಅದು ಸರಿಯಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನಾವು ಆಗಲೇ ಸ್ಟಾರ್ಟ್ ಮಾಡಿ 10 ದಿವಸ ಆಯ್ತು ಈ ಕಾರ್ಯಕ್ರಮನ. ಇನ್ನೂ 5 ದಿವಸ ಇದು ಕಂಟಿನ್ಯೂ ಇದೆ. ಇನ್ನೂ ಕಂಪ್ಲೀಟ್ ಆಗೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಅವ್ರಿಗೆ ಸೇವೆ ಮಾಡಬೇಕು, ಊರು ಒಳ್ಳೆಯದಾಗಿರಬೇಕು, ಕ್ಲೀನಾಗಿರಬೇಕು. ನಾವಿಷ್ಟು ಶ್ರಮಪಟ್ಟು ಮಾಡಿದಾಗ ಆ ಜನನೂ ನೀಟಾಗಿ ಇಟ್ಕೊಳ್ತಾರಂಥ ಒಂದು ಭಾವನೆಯಲ್ಲಿ ಮಾಡ್ತಾಯಿದ್ದೀವಿ. ಓಕೆ, ಸುಮಾರು ಎಷ್ಟು ದಿನಕ್ಕೆ ಒಂದ್ಸಲ ಈ ರೀತಿ ಒಂದು ಔಷಧಿಯನ್ನು ಸಿಂಪಡಿಸುವಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನೀವು? ಇದನ್ನು ಮುಂಚೆ ಈ ಥರ ಔಷಧಿ ಹೊಡೆದಿರೋದು ಯಾವತ್ತೂ ಇತಿಹಾಸದಲ್ಲೂ ಇಲ್ಲ. ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಬರೋರು ಸುಮ್ಮನೆ ಮೋರಿಗಳ ಮೇಲೆ ಮಾಡ್ಕೊಂಡು ಹೋಗೋರು. ಕೆಲವು ಜನ ನಮ್ಮ ಸ್ನೇಹಿತರು ಮತ್ತು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಇಲ್ಲ, ಅವ್ರು ಹೊಡಿತಿರೋ ಔಷಧಿ ಸರಿ ಇಲ್ಲ, ಕ್ವಾಲಿಟಿ ಇಲ್ಲ, ಅದೇನೋ ಮೇಲೆ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ, ಸಂಧಿ ಎಲ್ಲ ಹೊಡಿಯಲ್ಲ, ಸ್ವಲ್ಪ ಖಾಲಿ ಜಾಗಗಳಿರ್ತವೆ, ತಿಪ್ಪೆಗಳಿರ್ತವೆ, ಅದು ನೋಡಲ್ಲ ಇವರು ಅಂದರು. ಸರಿ, ನಾವೇ ಒಂದು ಟೀಮ್ ಮಾಡಿಕೊಂಡು ನಾವೇ ಅದೆಲ್ಲ ಮಾಡೋಣ ಅಂದರೆ, ಇನ್ನು ಮುಂದಕ್ಕೆ ನಾವು ಗ್ರಾಮ ಪಂಚಾಯತಿ ಕೇಳ್ಕೊಳ್ಳೋದೇನೆಂದರೆ, ಪ್ರತಿ 3 ತಿಂಗಳಿಗೆ ಒಂದು ಸರ್ತಿ ಈ ಥರನೇ ನೀವು ಔಷಧಿನ ಹೊಡೆದು ಈ ಥರನೇ ಒಂದು ಕ್ಲೀನ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಹಾಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೊರೋನಾ ಅನ್ನೋ ಒಂದು ದೊಡ್ಡ ಮಹಾಮಾರಿ ಎಲ್ಲರಿಗೂ ಸಹ ಬಿಸಿಯನ್ನು ಮುಟ್ಟಿಸಿದೆ. ಹಾಗೆ ಅದರಲ್ಲೂ ಬಡಬಗ್ಗರಿಗೆ ತುಂಬಾ ತೊಂದರೆ ಆಗಿದೆ. ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ರೇಷನ್ ಆಗಿರ್ಬೋದು. ಸೊ ಈ ಒಂದು ಬಡಬಗ್ಗರಿಗೆ ಯಾವ ರೀತಿಯ ಒಂದು ಸಹಾಯವನ್ನು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಕಾಲೋನಿಯಲ್ಲಿ? ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ, ನಾವು ಸಹಾಯ ಮಾಡೋಕ್ಕಿಂತ ಸರ್ಕಾರ, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಅವ್ರು ಪ್ರತಿಯೊಬ್ಬರೂ ರೇಷನ್ ಡಿಪೋಗೆ ರೇಷನ್ ಕೊಟ್ಟು 5 kg ಬದಲು 5 kg ಕೊಟ್ಟು ಮಾಡ್ತಾಯಿದ್ದಾರೆ. ಅದು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಇದು. ಈ ಊಟ ಇಲ್ಲದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಪ್ರತಿ ದಿವಸ 500ರಿಂದ 1000 ಜನಕ್ಕೆ ಊಟ ಕೊಡ್ತಾಯಿದೆ ಗ್ರಾಮ ಪಂಚಾಯತಿ. ಅದು ಬಿಟ್ಟು ತೀರಾ ಏನು ಇಲ್ದರು, ಸ್ವಲ್ಪ ತೀರಾ ಬಡವರು ಇರೋದು, ಕೂಲಿ ಇರೋರು ಊಟ ಕೊಟ್ಟರು ಇಸ್ಕೊಂಡು ತಿಂತಾರೆ. ಕೆಲವರು ರೋಡಿಗೆ ಬರೋಕ್ಕಾಗೋದಿಲ್ಲ, ಯಾಕಂದರೆ ಸಂಕೋಚ ಜನ ಇರ್ತಾರೆ, ಅವರೊಬ್ಬರ ಹತ್ರ ಕೈ ಚಾಚಿಸ್ಕೊಳ್ಳೋಕ್ಕಲ್ಲ. ಅಂಥವ್ರಿಗೆ ನಮ್ಗೆ ತಿಳಿದವ್ರಿಗೆ ಮನೆ ಬಾಗಿಲಿಗೆ ತೊಗೊಂಡೋಗಿ ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀವಿ. ನಾವು ಅವ್ರು ಕೇಳಿ ರೋಡಿಗೆ ಕರೋ ಬದಲು ಅವ್ರ ಮನೆ ಹೊಸ್ಲಿಗೆ ಹೋಗಿ ಅವ್ರಿಗೆ ಕೊಟ್ಟು ಸಹಾಯ ಮಾಡ್ತಾಯಿದ್ದೀವಿ. ಇನ್ನು ಮುಂದಕ್ಕೂ ಈ ಕೊರೋನಾ ಅನ್ನೋದು ಇನ್ನೂ 1 ವರ್ಷ ಇರಲಿ, 6 ತಿಂಗಳು, 1 ತಿಂಗಳು, 15 ದಿವಸ ಇರಲಿ, ನಮ್ಮದು ಏನಿದೆ ಸೇವೆ ಜನಗಳಿಗೋಸ್ಕರ ನಾವು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಎಸ್, ನೋಡಿದ್ರಲ್ಲ, ಇದಾಗಿತ್ತು ಇವರು ಆಡಿದಂತಹ ಮಾತುಗಳು. ಸೊ ಖಂಡಿತವಾಗ್ಲೂ ಮನೆಗೂ ಸಹ ಯಾವುದೇ ಒಂದು ಅನುಕೂಲವಾಗುವಂತಹ ವಸ್ತುಗಳನ್ನು ಅವರೇ ಸ್ವತಃ ಹೋಗಿ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದಷ್ಟೇ ಅಲ್ಲದೆ ಇಡೀ ರಸ್ತೆಗಳನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡೋದ್ರಿಂದ ಹಿಡಿದು ಔಷಧಿಯನ್ನು ಸಹ ಹಾಕುವಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರಿ ನಂದಿನಿ ನ್ಯೂಸ್ ಇಂಡಿಯಾ.